ನೋಡಿ SD 2008ರಲ್ಲಿ ಕೇಳಿದಂತ ಪ್ರಶ್ನೆ ಇದು. ಮೊದಲನೇ ಚಂದ್ರಗುಪ್ತ ಯಾವ ರಾಜವಂಶದ ಪ್ರಮುಖ ರಾಜನಾಗಿದ್ದಾನೆ? ಮೊದಲನೇ ಚಂದ್ರಗುಪ್ತ ಸರಿಯಾದಂತ ಉತ್ತರ ಗುಪ್ತ ಸಾಮ್ರಾಜ್ಯಕ್ಕೆ ಸೇರಿದಂತ ಅರಸ. ನೋಡಿ ಯಾವ ಸಾಮ್ರಾಜ್ಯಕ್ಕೆ ಸೇರಿದ್ದಾನೆ ಅಂದ್ರ ಗುಪ್ತ ಸಾಮ್ರಾಜ್ಯ. ದಕ್ಷಿಣ ಭಾರತವನ್ನಾಳಿದ ಮೊದಲ ಸ್ವತಂತ್ರ ಮನೆತನ ಯಾವುದು? ದಕ್ಷಿಣ ಭಾರತವನ್ನಾಳಿದಂತ ಮೊಟ್ಟ ಮೊದಲ ಸ್ವತಂತ್ರ ಮನೆತನ ಯಾವುದು ಅಂತಂದ್ರೆ ಅದು ಶಾತವಾಹನ ಮನೆತನ. ನೋಡಿ ದಕ್ಷಿಣ ಭಾರತವನ್ನಾಳಿದಂತ ಮೊಟ್ಟ ಮೊದಲ ಸ್ವತಂತ್ರ ಮನೆತನ ಅಂದ್ರ ಶಾತವಾಹನ ಮನೆತನ. ದಕ್ಷಿಣ ಭಾರತಕ್ಕೆ ನೇಗಿಲವನ್ನು ಪರಿಚಯಿಸಿದವರು? ದಕ್ಷಿಣ ಭಾರತಕ್ಕೆ ನೇಗಿಲವನ್ನು ಪರಿಚಯಿಸಿದವರು ಇದೇ ಶಾತವಾಹನರು. ನೋಡಿ ದಕ್ಷಿಣ ಭಾರತಕ್ಕೆ ನೇಗಿಲವನ್ನು ಪರಿಚಯಿಸಿದವರು ಯಾರಂದ್ರ ಶಾತವಾಹನರು. ಅಖಂಡ ಭಾರತ ದೇಶವನ್ನಾಳಿದಂತ ಮೊದಲ ಮನೆತನ, ಅಖಂಡ ಭಾರತವನ್ನಾಳಿದಂತ ಮೊದಲ ಸಾಮ್ರಾಜ್ಯ ಯಾವುದು? ಅಖಂಡ ಭಾರತವನ್ನಾಳಿದಂತ ಮೊದಲ ಸಾಮ್ರಾಜ್ಯ ಅಂದ್ರೆ ಮೌರ್ಯ ಸಾಮ್ರಾಜ್ಯ. ನೋಡಿ ಮೌರ್ಯರು ಅಖಂಡ ಭಾರತವನ್ನಾಳಿದಂತ ಮೊಟ್ಟ ಮೊದಲ ಸಾಮ್ರಾಜ್ಯ ಅಂತೇಳಿ ಗುರುತಿಸ್ತೀವಿ. SD 2008 ಮತ್ತು 2017ರಲ್ಲಿ ಕೇಳಿದ ಪ್ರಶ್ನೆ, ಮಹಾವೀರ ಎಂಬ ಜೈನ ಸಂತ ಜೈನ ಧರ್ಮದ ಎಷ್ಟನೇ ತೀರ್ಥಂಕನಾಗಿ ಸೇವೆ ಮಾಡಿದ್ದಾರೆ? ಮಹಾವೀರ ಎಂಬ ಜೈನ ಸಂತ ಮೊದಲ ತೀರ್ಥಂಕರಾಗಿ, 23ನೇ ತೀರ್ಥಂಕರಾಗಿ, 24ನೇ ತೀರ್ಥಂಕರಾಗಿ, 3ನೇ ತೀರ್ಥಂಕರಾಗಿ. ಮಹಾವೀರ ಎಂಬ ಜೈನ ಸಂತ 24ನೇ ತೀರ್ಥಂಕ. ನೋಡಿ 24ನೇ ತೀರ್ಥಂಕ. ಮಹಾವೀರ ಎಂಬ ಜೈನ ಸಂತ ಎಷ್ಟನೇ ತೀರ್ಥಂಕ ಅಂದ್ರೆ 24ನೇ ತೀರ್ಥಂಕ. ನೋಡಿ ಪಾರ್ಶ್ವನಾಥ ಎಷ್ಟನೇ ತೀರ್ಥಂಕ? ಪಾರ್ಶ್ವನಾಥ 23ನೇ ತೀರ್ಥಂಕ. ನೋಡಿ 23ನೇ ತೀರ್ಥಂಕ. SD 2011ರಲ್ಲಿ ಕೇಳಿದ ಪ್ರಶ್ನೆ, ಬೌದ್ಧ ಧರ್ಮವು 2 ಶಾಖೆಗಳನ್ನಾಗಿ ಇಬ್ಬಾಗ ಹೊಂದಿದೆ. ಆ 2 ಶಾಖೆಗಳು ಯಾವುವು? ಬೌದ್ಧ ಧರ್ಮದ 2 ಶಾಖೆಗಳು. ನಿದ್ಗಣಗ, ಶ್ವೇತಾಂಬರ ದಿಗಂಬ ಜೈನ ಧರ್ಮಕ್ಕೆ ಸಂಬಂಧಪಟ್ಟಂಗ. ಸರಿಯಾದಂತ ಉತ್ತರ ಹೀನಾಯನ ಮಹಾಯಾನ. ಇತ್ತೀಚೆಗೆ ಒಂದು ಅಂದ್ರೆ ಹರ್ಷವರ್ಧನ ಕಾಲದಲ್ಲಿ ಒಂದು ಧರ್ಮ ಸ್ಥಾಪನೆ ಆಯಿತು. ಹರ್ಷವರ್ಧನ ಕಾಲದಲ್ಲಿ ಸ್ಥಾಪನೆ ಆಗಿರುವಂತ ಧರ್ಮ ಯಾವುದಂದ್ರ ವಜ್ರಾಯನ ಅನ್ನುವಂತ ಪಂಥ. ನೋಡಿ ವಜ್ರಾಯನ ಎಂಬ ಪಂಥ. ಒಂದು ಹೀನಾಯನ, ಇನ್ನೊಂದು ಮಹಾಯಾನ, ಮತ್ತೆ ವಜ್ರಾಯನ ಅಂತೇಳಿ ನಾವು ನೋಡ್ತೀವಿ. ಹಿಂದೂ ಧರ್ಮದ 2 ಪಂಗಡಗಳು. ಹಿಂದೂ ಧರ್ಮದ 2 ಪಂಗಡಗಳು ಯಾವುವು? ಒಂದು ನಯನಾರರು, ಇನ್ನೊಂದು ಆಳ್ವಾರರು. ವೈಷ್ಣವ ಧರ್ಮದ ಬೆಂಬಲಿಗರನ್ನ ಏನಂತ ಕರೀತಾರೆ? ವೈಷ್ಣವ ಧರ್ಮದ ಬೆಂಬಲಿಗರನ್ನ ಏನಂತ ಕರೀತಾರೆ? ಆಳ್ವಾರರು ಅಂತ ಕರೀತಾರೆ. ಇನ್ನ ಶೈವ ಧರ್ಮದ ಬೆಂಬಲಿಗರನ್ನ ಏನಂತ ಕರೀತಾರೆ ಅಂದ್ರ ನಯನಾರರು ಅಂತ ಕರೀತಾರೆ. ನಯನಾರರು ಅಂದ್ರೆ ಶ್ವೇತ ಧರ್ಮದ ಬಸಪ್ಪ ಸುಮ್ಕುಂದ್ರು, ಇಲ್ಲಿ ಇಂಟರ್ನೆಟ್ ಬರ್ಬೇಕಿಲ್ಲ. ಇಲ್ಲಿ
ನೋಡಿ, ಹಿಂದೂ ಧರ್ಮದಲ್ಲಿ 2 ಪಂಗಡಗಳು. ಒಂದು ನಯನಾರರು, ಇನ್ನೊಂದು ಆಳ್ವಾರರು. ಇದು ಹೆಂಗ್ ನೆನ್ಪಿಡ್ಬೇಕು? ಅಲ್ಲ, ವೈಷ್ಣವ ಅನ್ನುವಂತ ಶಬ್ದ ಇದೆಯಲ್ಲ, ಇದು ಈ ತರ ಟ್ರಿಕ್ ನೆನ್ಪಿಡ್ರಿ. ಆಳ್ವ ವೈಷ್ಣವ, ನಯನಾರರು ಶೈವ. ಶೈವ ಧರ್ಮದ ಬೆಂಬಲಿಗರನ್ನ ನಯನಾರರು ಅಂತ ಕರೆದರೆ, ವೈಷ್ಣವ ಧರ್ಮದ ಬೆಂಬಲಿಗರನ್ನ ಆಳ್ವಾರರು ಅಂತ ಕರೀತಾರೆ. ಹಿಂದೂ ಧರ್ಮದಲ್ಲಿ 2 ಪಂಗಡಗಳು, ಒಂದು ನಯನಾರರು, ಇನ್ನೊಂದು ಆಳ್ವಾರರು. SD 2011 ಮತ್ತು 2015 ಕೇಳಿದ ಪ್ರಶ್ನೆ, ಹರ್ಷ ಚರಿತೆಯನ್ನು ಬರೆದ ಪ್ರಸಿದ್ಧವಾದ ಕೃತಿ ಯಾವುದು? ಹರ್ಷ ಚರಿತೆ ಎಂಬ ಗ್ರಂಥವನ್ನು ಬರೆದವರು ಯಾರಂದ್ರೆ ಬಾಣಭಟ್ಟ. ನೋಡಿ, ಬಾಣಭಟ್ಟನು ಬರೆದಂತ ಪ್ರಸಿದ್ಧವಾಗಿರುವಂತ ಕೃತಿ ಯಾವುದಂದ್ರ ಹರ್ಷ ಚರಿತೆ ಎಂಬ ಗ್ರಂಥವನ್ನು ಬರೀತಾನೆ. ಕಲ್ಲಣನು ಬರೆದ ಪ್ರಸಿದ್ಧವಾದ ಕೃತಿ ಯಾವುದು ಅಂತಂದ್ರೆ ಕಲ್ಲಣ ರಾಜತರಂಗಿಣಿ ಎಂಬ ಗ್ರಂಥವನ್ನು ಬರೀತಾನೆ. ಕಾಳಿದಾಸನನ್ನ ಭಾರತದ ವಿಲಿಯಂ ಶೇಕ್ಸ್ಪಿಯರ್ ಅಂತ ಕರೀತಾರೆ. ಹರ್ಷ ರತ್ನಾವಳಿ ಎಂಬ ಗ್ರಂಥವನ್ನು ಬರೀತಾನೆ. ರತ್ನರಂಜಕ, ರತ್ನೋದದಿ, ರತ್ನಪಾದದಿ. ಯಾರನ್ನು ಭಾರತದ ಇತಿಹಾಸದ ಪಿತಾಮಹ ಎಂದು ಕರೆಯುತ್ತಾರೆ? ಯಾರನ್ನು ಭಾರತದ ಇತಿಹಾಸದ ಪಿತಾಮಹ ಅಂತ ಕರೀತಾರೆ ಅಂದ್ರೆ ಕವಿ ಕಲ್ಲಣ್ಣ. ನೋಡಿ, ಕಾಶ್ಮೀರದ ಕವಿಯಾಗಿರುವಂತ ಕಲ್ಲಣ್ಣನ ಭಾರತದ ಇತಿಹಾಸದ ಪಿತಾಮಹ ಅಂತ ಹೇಳಿ ಕರೀತಾರೆ. ಯಾರನ್ನ ಭಾರತದ ಇತಿಹಾಸದ ಪಿತಾಮಹ? ಕಲ್ಲಣ. ಕಲ್ಲಣ ಬರೆದ ಪ್ರಸಿದ್ಧವಾದ ಕೃತಿ ಯಾವುದಂದ್ರೆ ರಾಜತರಂಗಿಣಿ ಎಂಬ ಗ್ರಂಥವನ್ನು ಬರೆದ. SD 2015 ಕೇಳಿದ ಪ್ರಶ್ನೆ, ಪಂಜಾಬ, ಸಿಂಧ, ಬಲೂಚಿಸ್ತಾನ, ಹರಿಯಾಣ, ಉತ್ತರ ಪ್ರದೇಶದ ಪಶ್ಚಿಮ ಭಾಗ, ರಾಜಸ್ಥಾನ, ಗುಜರಾತ್. ಹರಪ್ಪ ನಾಗರಿಕತೆ ವ್ಯಾಪ್ತಿಯಲ್ಲಿ ಬರುವಂತ ಯಾವ ಪ್ರದೇಶಗಳು ಸೇರ್ಯಾವ? ಸರಿಯಾದಂತ ಉತ್ತರ ABC 3 ರೈಟ್. ನೋಡಿ, 3 ಸರಿಯಾಗಿರುವಂತ ಉತ್ತರ. ಹರಪ್ಪ ನಾಗರಿಕತೆ ವ್ಯಾಪ್ತಿಯಲ್ಲಿ ಬರುವಂತ ಪ್ರದೇಶಗಳು ಒಂದು ಪಂಜಾಬ್, ಸಿಂಧ್, ಬಲೂಚಿಸ್ತಾನ, ಹರಿಯಾಣ, ಉತ್ತರ ಪ್ರದೇಶದ ಪಶ್ಚಿಮ ಭಾಗ ಮತ್ತು ರಾಜಸ್ಥಾನ, ಗುಜರಾತ್. ಹಾಗಾದ್ರೆ ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟಂತೆ ಭಾರತ ದೇಶದಲ್ಲಿ ಎಷ್ಟು ನಿವೇಶನಗಳು ಪತ್ತೆಯಾಗಿದ್ದಾವೆ? ಎಕ್ಸಲೆಂಟ್. 1000 ನಿವೇಶನಗಳು ಪತ್ತೆಯಾಗಿವೆ. ನೋಡಿ, ಒಟ್ಟು ನಿವೇಶನಗಳಲ್ಲಿ ಟೋಟಲ್ ಪತ್ತೆಯಾಗಿರುವಂತ ನಿವೇಶನಗಳ ಸಂಖ್ಯೆ ಎಷ್ಟಂದ್ರ 1000 ನಿವೇಶನಗಳು ಪತ್ತೆಯಾಗಿದ್ದಾವೆ ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟಂತೆ. ಪಾಕಿಸ್ತಾನದಲ್ಲಿ 500 ನಿವೇಶನಗಳು ಪತ್ತೆಯಾಗ್ಯಾವ. ಕರೆಕ್ಟಾ? ಟೋಟಲ್ 1500 ನಿವೇಶನಗಳು ಪತ್ತೆಯಾಗಿದ್ದಾವೆ. SD 2015 ಕೇಳಿದ ಪ್ರಶ್ನೆ, ಹರ್ಷವರ್ಧನನು ಪೋಷಿಸಿದ ಉನ್ನತ ವಿದ್ಯಾಕೇಂದ್ರ ಯಾವುದು? ವಿಕ್ರಮಶೀಲ, ತಕ್ಷಶೀಲ, ಉಜ್ಜಯಿನಿ, ನಳಂದ. ಹರ್ಷವರ್ಧನನು ಪೋಷಿಸಿದಂತ ಪ್ರಸಿದ್ಧವಾದ ವಿದ್ಯಾಕೇಂದ್ರ ಯಾವುದು? ಸರಿಯಾದಂತ ಉತ್ತರ ನಳಂದ ವಿಶ್ವವಿದ್ಯಾಲಯ. ನೋಡಿ, ನಳಂದ ವಿಶ್ವವಿದ್ಯಾಲಯ. ನಳಂದ ವಿಶ್ವವಿದ್ಯಾಲಯ ಯಾರ ಕಾಲದಲ್ಲಿ ಸ್ಥಾಪನೆಯಾಗಿರುವಂತ ವಿಶ್ವವಿದ್ಯಾಲಯ ಅದು? ನಳಂದ ವಿಶ್ವವಿದ್ಯಾಲಯ ಗುಪ್ತರ ಕಾಲದಲ್ಲಿ ರಚನೆಯಾಗಿರುವಂತ ವಿಶ್ವವಿದ್ಯಾಲಯ. ಗುಪ್ತರ ಕಾಲದಲ್ಲಿ ರಚನೆಯಾಗಿರುವಂತ ವಿಶ್ವವಿದ್ಯಾಲಯ. ಹಾಗಾದ್ರೆ ಗುಪ್ತರ ಯಾರು? ಯಾವ ಗುಪ್ತರ ಕಾಲದಲ್ಲಿ?
ಎಕ್ಸಲೆಂಟ್. ಒಂದನೇ ಕುಮಾರಗುಪ್ತ ನೋಡಿ, ಒಂದನೇ ಕುಮಾರಗುಪ್ತ. ಒಂದನೇ ಕುಮಾರಗುಪ್ತನ ಕಾಲದಲ್ಲಿ ನಿರ್ಮಾಣಗೊಂಡಂತ ಪ್ರಸಿದ್ಧವಾದ ವಿಶ್ವವಿದ್ಯಾಲಯ ಅಂದ್ರ ನಳಂದ ವಿಶ್ವವಿದ್ಯಾಲಯ. ನೋಡಿ, SD 2015ರಲ್ಲಿ ಕೇಳಿದ ಪ್ರಶ್ನೆ, ಬೌದ್ಧ ಧರ್ಮದ ಜನಪ್ರಿಯತೆಗೆ ಕಾರಣವಾದ ಅಂಶಗಳು. ವೈದಿಕ ಧರ್ಮವು ತುಂಬಾ ಜಟಿಲಗೊಂಡಿದ್ದರಿಂದ ಬುದ್ಧನ ಬೋಧನೆಗಳು ಸರಳತೆ ಜನರನ್ನ ಆಕರ್ಷಣೆ ಮಾಡಿತ್ತು. ಬುದ್ಧನು ತನ್ನ ತಪ್ಪುಗಳನ್ನ ಜನರ ಭಾಷೆಯಾದ ಪಾಳಿಯ ಭಾಷೆಯಲ್ಲಿ ಬೋಧನೆ ಮಾಡ್ತಾನೆ. ಬೌದ್ಧ ಸಂಘಗಳಲ್ಲಿ ಸ್ತ್ರೀಯರಿಗೆ ಅವಕಾಶ ಇತ್ತು. AB ಮಾತ್ರ ಸರಿ, B ಮಾತ್ರ ಸರಿ, BC ಮಾತ್ರ ಸರಿ, ABC ಸರಿ, ABC 3 ಸರಿ. ಆರಂಭದಲ್ಲಿ ಸ್ತ್ರೀಯರಿಗೆ ಅವಕಾಶ ಇರಲಿಲ್ಲ, ನಂತರ ದಿನಮಾನಗಳಲ್ಲಿ ಸ್ತ್ರೀಯರಿಗೆ ಅವಕಾಶ ಕೊಟ್ಟರು. ಅಜಾತಶತ್ರು ಯಾವ ರಾಜ್ಯದ ದೊರೆ? ಮಗಧ ಸಾಮ್ರಾಜ್ಯ, ವತ್ಸ ಸಾಮ್ರಾಜ್ಯ, ಅವಂತಿ, ಕೋಸಲ. ಅಜಾತಶತ್ರು ನಿನ್ನೆ ಇವರ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ ನಾವು. ಅಜಾತಶತ್ರುವನ್ನ ಪಿತೃಘಾತಕ ಎಂದು ಕರೆಯುತ್ತಾರೆ. ಆತ ಯಾವ ಸಾಮ್ರಾಜ್ಯಕ್ಕೆ ಸೇರಿದ್ದಾನೆ ಅಂದ್ರೆ ಮಗಧ ಸಾಮ್ರಾಜ್ಯ. ಮಗಧ ಸಾಮ್ರಾಜ್ಯದಲ್ಲಿ ಯಾವ ಮನೆತನ ಅಂದ್ರ ಹರ್ಯಂಕ ಮನೆತನಕ್ಕೆ ಸೇರಿದ್ದಾನೆ ನೋಡಿ. PC 2002ರಲ್ಲಿ ಕೇಳಿದ ಪ್ರಶ್ನೆ ಇದು. ಗೌತಮ ಬುದ್ಧನು ಮರಣ ಹೊಂದಿದ ಸ್ಥಳ ಯಾವುದು? ಯಾವ ಸ್ಥಳದಲ್ಲಿ ಗೌತಮ ಬುದ್ಧ ಮರಣ ಆಗ್ತಾನೆ? ಕುಶಿನಗರ ನೋಡಿ. ಗಯಾದಲ್ಲಿ ಜ್ಞಾನೋದಯವಾಗ್ತದ, ಕುಶಿನಗರದಲ್ಲಿ ಅವ್ರಿಗೆ ಮರಣ ಆಗ್ತಾರೆ. ತಿದ್ದಲಾರದ ಹೃದಯಗಳನ್ನು ತಿದ್ದಿದ ಮಹಾನುಭಾವ ಅಂದ್ರ ಬುದ್ಧ. ಜನ ಅಜ್ಞಾನದಿಂದ ನರಳುತ್ತಿರುವಾಗ ಅವರ ಬದುಕನ್ನು ಬದಲಾವಣೆ ಮಾಡಿದಂತ ಒಬ್ಬ ಮಹಾನ್ ವ್ಯಕ್ತಿ ಯಾರಂದ್ರೆ ಗೌತಮ ಬುದ್ಧ ಅಂತ ಕರಿತೀವಿ. ಈತನನ್ನ ಏಷ್ಯಾದ ಬೆಳಕು ಅಂತ ಕರೆದವ್ರು ಯಾರು ಅಂತಂದ್ರೆ ಅರ್ನಾಲ್ಡ್ ಟೈಬಿನ್ ಅನ್ನುವಂತ ವ್ಯಕ್ತಿ. ಅಳಬಾರ್ದು ಯಾರು? ಅರ್ನಾಲ್ಡ್ ಟೈಬನ್ ಎನ್ನುವಂತ ವ್ಯಕ್ತಿಯನ್ನ ಏಷ್ಯಾದ ಬೆಳಕು ಅಂತ ಕರೆದ್ರೆ ಈತನಿಗೆ ತಿದ್ದಲಾರದ ಹೃದಯಗಳನ್ನು ತಿದ್ದಿದ ಮಹಾನುಭಾವ ಅಂತ ಕರೀತಾರೆ. ಚೋಳ ಸಾಮ್ರಾಜ್ಯವನ್ನು ಕಟ್ಟಿದವರು ಯಾರು? ವಿಜಯಾಲ ಚೋಳ, ರಾಜೇಂದ್ರ ಚೋಳ, ನರೇಂದ್ರ ಚೋಳ, ರಾಜರಾಜ ಚೋಳ. ಸರಿಯಾದಂತ ಉತ್ತರ ವಿಜಯಾಲ ಚೋಳ. ರೈಟ್ ಆನ್ಸರ್ ನೋಡಿ. ಸಚಿನ್ ಅವರು ಪ್ರಥಮ ಸ್ಥಾನದಲ್ಲಿ, ಅನಿತಾ ಅವರು 2ನೇ ಸ್ಥಾನದಲ್ಲಿ. ಚೋಳದರ ನಂತರದ ಒಂದು ಚೋಳ ಮನೆತನದ ಸಂಸ್ಥಾಪಕ ಅಂತ ಕರಿತೀವಿ ನಾವು. ಪ್ರಾರಂಭದ ಚೋಳ ಮನೆ ಬಂದ್ ಮಾಡೋಲ್ಲ ಅದನ್ನ. ಪ್ರಾರಂಭದ ಚೋಳ ಮನೆತನದ ಸಂಸ್ಥಾಪಕ ಯಾರು ಅಂತಂದ್ರ ಇಳಿಯಾನ ಚೋಳ ನೋಡಿ. ಆರಂಭದ ಚೋಳ ಮನೆತನ ಸ್ಥಾಪಕ ಯಾರಂತಂದ್ರ ಇಳಿಯಾನ ಚೋಳ. ಹಾಗಾದ್ರೆ ಆರಂಭದ ಚೋಳ ಮನೆತನದ ಪ್ರಸಿದ್ಧ ದೊರೆ ಯಾರು? ಕರಿಕಾಳ ಚೋಳ ನೋಡಿ. ಕರಿಕಾಳ ಚೋಳ ಕಟ್ಟಿದಂತ ಪ್ರಸಿದ್ಧವಾಗಿರುವಂತ ಅಣೆಕಟ್ಟು ಯಾವುದು? ಕಲ್ಲಣೆ ಅನ್ನುವಂತ ಅಣೆಕಟ್ಟನ್ನು ಕಟ್ತಾನೆ. ಕಲ್ಲಣೆ. ಈ ಕಲ್ಲಣೆ ಎಂಬ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಯಿತು? ಎಕ್ಸಲೆಂಟ್. ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ನೋಡಿ. ಕಲ್ಲಣೆ ಎಂಬ ಅಣೆಕಟ್ಟನ್ನ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಹಾಗಾದ್ರೆ ಆರಂಭದ ಚೋಳ ಮನೆತನದ ಕೊನೆಯ ದೊರೆ ಯಾರು? ಶಂಗುಣ್ಯ ನೋಡಿ. ಶಂಗುಣ್ಯ ಅನ್ನುವಂತ ವ್ಯಕ್ತಿ ಆರಂಭದ ಚೋಳ ಮನೆತನದ ಕೊನೆಯ ದೊರೆ ಅಂತ ಕರಿತೀವಿ. ಹಾಗಾದ್ರೆ ನಂತರ ಯಾಕೆ ಪ್ರಾರಂಭದ ಚೋಳರು ನಾಶ ಆದರು ಅಂತಂದ್ರೆ ಪ್ರಾರಂಭದ ಚೋಳರು ನಾಶವಾಗಲು ಕಾರಣ ಪಲ್ಲವ ಮನೆತನದ ಸಂಸ್ಥಾಪಕನಾಗಿರುವಂತ ಶಿವಸ್ಕಂದ ವರ್ಮ ಏನ್ ಮಾಡ್ತಾನ ಅಂತಂದ್ರೆ ಈ ಒಂದು ಶಂಗುಣ್ಯ ಅನ್ನುವಂತ ವ್ಯಕ್ತಿಯನ್ನು ಸೋಲಿಸಿ ಕಂಚಿಯಲ್ಲಿ ಪಲ್ಲವ ಸಾಮ್ರಾಜ್ಯವನ್ನು ಕಟ್ತಾನೆ.
ಯಾವ ಈ ಕ್ಲಾಸಿಗೆ ಬಂದು ನಾಷ್ಟಕ್ ಬಿಡ್ರಿ ನಾವು. ಇನ್ನೊಂದು ಅತ್ಯಂತ ಪ್ರಸಿದ್ಧ ದೊರೆ ಯಾರು ಅಂತಂದ್ರೆ 1ನೇ ನರಸಿಂಹವರ್ಮ ಅಂತ ಗುರುತಿಸ್ತೀವಿ. ಪಲ್ಲವ ಮನೆತನದ ಕೊನೆಯ ದೊರೆ ಯಾವುದು ಅಂತಂದ್ರೆ ಈಗ 6:25 ನಾಷ್ಟಕ್ ಬಿಡ್ರಂತ. ಪಲ್ಲವ ಮನೆತನದ ಕೊನೆಯ ದೊರೆ ಯಾರಂದ್ರೆ ಅಪರಾಜಿತ ವರ್ಮ. ಈ ಅಪರಾಜಿತ ವರ್ಮನನ್ನು ಸೋಲಿಸಿದವರು ಯಾರಂತಂದ್ರೆ ಮತ್ತೆ ವಿಜಯಾಲ ಚೋಳ ಅಧಿಕಾರಕ್ಕೆ ಬರ್ತಾನೆ. ವಿಜಯಾಲ ಚೋಳನ ವಿಶೇಷ ಏನು ಅಂತಂದ್ರೆ 2ನೇ ಹಂತದಲ್ಲಿ ಚೋಳ ಮನೆತನದ ಸಂಸ್ಥಾಪಕ ಅಂತೇಳಿ ಗುರುತಿಸ್ತೀವಿ. ಯಾರನ್ನ ದಕ್ಷಿಣ ಭಾರತದ ನೆಪೋಲಿಯನ್ ಎಂದು ಕರೆಯುತ್ತಾರೆ? ಯಾರನ್ನು ದಕ್ಷಿಣ ಭಾರತದ ನೆಪೋಲಿಯನ್ ಎಂದು ಕರೆಯುತ್ತಾರೆ? ಯಾರನ್ನು ದಕ್ಷಿಣ ಭಾರತದ ನೆಪೋಲಿಯನ್ ಎಂದು ಕರೆಯುತ್ತಾರೆ ಅಂದ್ರೆ ರಾಜೇಂದ್ರ ಚೋಳನನ್ನು ಕರೀತಾರೆ ನೋಡಿ. ರಾಜೇಂದ್ರ ಚೋಳನನ್ನ ದಕ್ಷಿಣ ಭಾರತದ ನೆಪೋಲಿಯನ್ ಅಂತ ಕರೀತಾರೆ. ಭಾರತದ ನೆಪೋಲಿಯನ್ ಅಂದ್ರೆ ಸಮುದ್ರಗುಪ್ತ, ಆದರೆ ದಕ್ಷಿಣ ಭಾರತದ ನೆಪೋಲಿಯನ್ ಅಂದ್ರೆ ರಾಜೇಂದ್ರ ಚೋಳ ನೋಡಿ. ಯಾರನ್ನ ದಕ್ಷಿಣ ಭಾರತದ ನೆಪೋಲಿಯನ್ ಎಂದು ಕರೆಯುತ್ತಾರಂದ್ರ ರಾಜೇಂದ್ರ ಚೋಳ. ವಾಯ ಅಂದ್ರ ನೆಪೋಲಿಯನ್ ಏನ್ ಕೆಲಸ ಮಾಡಿನಲ್ಲ, ನೆಪೋಲಿಯನ್ ಅಪ್ಪನಕ್ಕಿಂತನೂ ಹೋರಾಟ ಮಾಡ್ಯಾನ ರಾಜೇಂದ್ರ ಚೋಳ. ಶ್ರೀಲಂಕಾ ವಶಪಡಿಸಿಕೊಂಡ, ಜಾವ ವಶಪಡಿಸಿಕೊಂಡ, ಸುಮತ್ರವನ್ನು ವಶಪಡಿಸಿಕೊಂಡ, ಮತ್ತೆ ಶೈಲೇಂದ್ರ ಪ್ರದೇಶವನ್ನು ವಶಪಡಿಸಿಕೊಂಡ, ಮಾಲ್ಡೀವ್ಸ್ ಪ್ರದೇಶವನ್ನು ವಶಪಡಿಸಿಕೊಂಡ. ಅದಕ್ಕೆ ಈತನನ್ನ ದಕ್ಷಿಣ ಭಾರತದ ನೆಪೋಲಿಯನ್ ಅಂತ ಕರೆದ್ರೆ, ಭಾರತದ ನೆಪೋಲಿಯನ್ ಅಂತಂದ್ರ ಸಮುದ್ರಗುಪ್ತ, ದಕ್ಷಿಣ ಭಾರತ ನೆಪೋಲಿಯನ್ ಅಂದ್ರ ರಾಜೇಂದ್ರ ಚೋಳ. ಶ್ರೀಲಂಕಾವನ್ನು ವಶಪಡಿಸಿಕೊಂಡಿರ್ತಾನೆ ಇತ್ತ, ಶೈಲೇಂದ್ರ ಪ್ರದೇಶವನ್ನು ವಶಪಡಿಸಿಕೊಂಡಿರ್ತಾನೆ. ಪ್ರಸಿದ್ಧವಾಗಿರುವಂತ ತಂಜಾವೂರಿನ ಬೃಹದೇಶ್ವರ ದೇವಾಲಯವನ್ನು ಕಟ್ಟಿದವರು ಯಾರು? ತಂಜಾವೂರಿನ ಬೃಹದೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡಿದವರು ಯಾರಂದ್ರೆ ರಾಜರಾಜ ಚೋಳ. ರಾಜರಾಜ ಚೋಳ ತಂಜಾವೂರಿನ ಬೃಹದೇಶ್ವರ ದೇವಾಲಯವನ್ನು ಕಟ್ಟಿಸ್ತಾನೆ. ಯಾರನ್ನು ಗಂಗೈಕೊಂಡ ಚೋಳ ಎಂದು ಕರೆಯುತ್ತಿದ್ದರು? ಯಾವ ಅರಸನನ್ನ ಗಂಗೈಕೊಂಡ ಚೋಳ ಎಂದು ಕರೆಯುತ್ತಿದ್ದರು? ರಾಜೇಂದ್ರ ಚೋಳನನ್ನ ಗಂಗೈಕೊಂಡ ಚೋಳ ಅಂತ ಕರೀತಿದ್ರು ನೋಡಿ. ರಾಜೇಂದ್ರ ಚೋಳನನ್ನ ಗಂಗೈಕೊಂಡ ಚೋಳ. ಜಗತ್ತಿನಲ್ಲಿ ರಚನೆಯಾಗಿರುವಂತ ಮೊಟ್ಟ ಮೊದಲ ಕೃತಿ ಯಾವುದು? ಪ್ರಪಂಚದ ಮೊದಲ ಕೃತಿ, ಜಗತ್ತಿನ ಮೊದಲ ಕೃತಿ ಯಾವ್ದಂದ್ರೆ ಋಗ್ವೇದ ನೋಡಿ. ಪ್ರಪಂಚದ ಮೊಟ್ಟ ಮೊದಲ ಕೃತಿ ಯಾವ್ದಂದ್ರೆ ಋಗ್ವೇದ. ಅತ್ಯಂತ ಪ್ರಾಚೀನವಾಗಿರುವಂತ ವೇದ. ಋಗ್ವೇದದಲ್ಲಿರುವಂತ ಒಟ್ಟು ಶ್ಲೋಕಗಳ ಸಂಖ್ಯೆ ಎಷ್ಟಂದ್ರೆ 1028 ಶ್ಲೋಕಗಳದಾವೆ. ಋಗ್ವೇದದಲ್ಲಿ ಕಂಡುಬರುವ ಒಟ್ಟು ಶ್ಲೋಕಗಳ ಸಂಖ್ಯೆ 1028 ಶ್ಲೋಕಗಳದ ನೋಡಿ. ಋಗ್ವೇದದಲ್ಲಿ ಕಂಡುಬರುವ ಒಟ್ಟು ಶ್ಲೋಕಗಳ ಸಂಖ್ಯೆ ಎಷ್ಟಂದ್ರ 1028 ಶ್ಲೋಕಗಳು. ಎಷ್ಟು ಮಂಡಲಗಳದಾವೆ ಋಗ್ವೇದದಲ್ಲಿ? ಒಟ್ಟು ಮಂಡಲಗಳ ಸಂಖ್ಯೆ ಎಷ್ಟು? ಎಕ್ಸಲೆಂಟ್. ಒಟ್ಟು ಮಂಡಲಗಳ ಸಂಖ್ಯೆ ಎಷ್ಟು ಅಂದ್ರೆ 10 ಮಂಡಲಗಳದ ನೋಡಿ. 10 ಮಂಡಲಗಳು. ಯಾವ ಮಂಡಲದಲ್ಲಿ ಗಾಯತ್ರಿ ಮಂತ್ರದ ಬಗ್ಗೆ ಮಾಹಿತಿಯನ್ನು ಕೊಡಲಾಗಿದೆ? ಯಾವ ಮಂಡಲದಲ್ಲಿ ಗಾಯತ್ರಿ ಮಂತ್ರದ ಬಗ್ಗೆ ಮಾಹಿತಿಯನ್ನು ಕೊಡಲಾಗಿದೆ? ಗಾಯತ್ರಿ ಮಂತ್ರದ ಬಗ್ಗೆ ಯಾವ ಮಂಡಲದಲ್ಲಿ? ಎಕ್ಸಲೆಂಟ್, 3ನೇ ಮಂಡಲ ನೋಡಿ. ಗಾಯತ್ರಿ ಮಂತ್ರ ಯಾರು ಅಂತಂದ್ರ ಸೂರ್ಯದೇವನ ತಾಯಿ ಸಾವಿತ್ರಿ. ಸಾವಿತ್ರಿ ಬಗ್ಗೆ ಹೇಳುವಂತ ಮಂತ್ರ ಯಾವಂದ್ರ ಗಾಯತ್ರಿ ಮಂತ್ರ. ಗಾಯತ್ರಿ ಮಂತ್ರವನ್ನು ಬರೆದವರು ಯಾರು? ವಿಶ್ವಾಮಿತ್ರ ನೋಡಿ. ಗಾಯತ್ರಿ ಮಂತ್ರವನ್ನು ಬರೆದವರು ಯಾರಂದ್ರ ವಿಶ್ವಾಮಿತ್ರ. ಅವರ ತಾಯಿಯ ಕುರಿತು ಒಂದು ವರ್ಣನಾತ್ಮಕವಾಗಿರುವಂತ ಪದ್ಯವನ್ನು ಬರೆದದ್ದು ಅಲ್ಲಿ ನಾವು ನೋಡ್ತೀವಿ. ಸೂರ್ಯದೇವನ ತಾಯಿ
ಋಗ್ವೇದ, ಸಾಮವೇದ, ಅಥರ್ವರ್ಣ ವೇದ, ಯಜುರ್ವೇದ. ಯಾವ ವೇದದಲ್ಲಿ ಯಜ್ಞಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ? ಯಾವ ವೇದದಲ್ಲಿ ಯಜ್ಞಗಳ ಬಗ್ಗೆ ಮಾಹಿತಿಯನ್ನ ನೀಡಲಾಗಿದೆ? ಯಜ್ಞಗಳ ಬಗ್ಗೆ ಮಾಹಿತಿಯನ್ನು ನೀಡಿದಂತ ವೇದ ಯಾವುದಂದ್ರೆ ಯಜುರ್ವೇದ ನೋಡಿ. ಯಜ್ಞಗಳ ಬಗ್ಗೆ, ಮಂತ್ರ ಪಠಣಗಳ ಬಗ್ಗೆ ಮಾಹಿತಿ ನೀಡುವಂತ ವೇದ ಅಂದ್ರ ಯಜುರ್ವೇದ. ಸಂಗೀತ ಸಾಹಿತ್ಯದ ಬಗ್ಗೆ ಮಾಹಿತಿಯನ್ನು ಕೊಡುವ ವೇದ ಯಾವುದು? ಸಂಗೀತ ಸಾಹಿತ್ಯದ ಬಗ್ಗೆ ಮಾಹಿತಿ ನೀಡುವಂತ ವೇದ ಅಂದ್ರೆ ಸಾಮವೇದ ನೋಡಿ. ಸಾಮವೇದ ಎಂದರೆ ಸಂಗೀತದ ಬಗ್ಗೆ, ಸಂಗೀತದ ಬಗ್ಗೆ ವರ್ಣನೆ ನೀಡುವಂತ ವೇದ ಅಂತಂದ್ರೆ ಸಾಮವೇದ. ಯಾವ ವೇದವನ್ನ ಪೂರ್ವ ವೇದ ಎಂದು ಕರೆಯುತ್ತಾರೆ? ಯಾವ ವೇದವನ್ನ ಪೂರ್ವ ವೇದ ಎಂದು ಕರೆಯುತ್ತಾರೆ? ಯಾವ ವೇದವನ್ನು ಪೂರ್ವ ವೇದ ಅಂತ ಕರೀತಾರೆ ಅಂದ್ರೆ ಋಗ್ವೇದ ನೋಡಿ. ಋಗ್ವೇದದಲ್ಲಿ 6, 7, 8, 10 ಋಗ್ವೇದದಲ್ಲಿ ಎಷ್ಟು ರೀತಿಯ ವಿವಾಹಗಳನ್ನು ವರ್ಗೀಕರಣ ಮಾಡಲಾಗಿದೆ? ವಿವಾಹದಲ್ಲಿ ಎಷ್ಟು ಪ್ರಕಾರ? ವಿವಾಹದಲ್ಲಿ ಎಷ್ಟು ಪ್ರಕಾರ? ವಿವಾಹದಲ್ಲಿ ಎಷ್ಟು ಪ್ರಕಾರ ಅಂತಂದ್ರೆ 8 ಪ್ರಕಾರದ ಮದುವೆಗಳದ ನೋಡಿ. ಒಂದು ಬ್ರಹ್ಮ ವಿವಾಹ, 2 ದೈವ ವಿವಾಹ, 3 ಅರ್ಸ ವಿವಾಹ, 4ನೇದ್ದು ಪ್ರಜಾಪತ್ಯ ವಿವಾಹ, ಗಾಂಧರ್ವ ವಿವಾಹ, ನೆಕ್ಸ್ಟ್ ಅಸುರ ವಿವಾಹ, ನೆಕ್ಸ್ಟ್ ಪೈಸಾಚಿಕ ವಿವಾಹ, ನೆಕ್ಸ್ಟ್ ರಾಕ್ಷಸ ವಿವಾಹ. ಮದುವೆಯಲ್ಲಿ 8 ಪ್ರಕಾರ: ಬ್ರಹ್ಮ, ದೈವ, ಅರ್ಸ, ಪ್ರಜಾಪತ್ಯ, ಗಾಂಧರ್ವ, ಅಸುರ, ಪೈಸಾಚಿ ಮತ್ತು ರಾಕ್ಷಸ. ಬ್ರಹ್ಮ ವಿವಾಹ ಅಂತಂದ್ರೆ ಏನು? ಸೂಕ್ತ ವರದಕ್ಷಿಣೆಯೊಂದಿಗೆ ಮದುವೆಯಾಗುವುದು. ಸೂಕ್ತ ವರದಕ್ಷಿಣೆಯೊಂದಿಗೆ ಒಂದೇ ವರ್ಣದ ಜೋಡಿಗಳ ನಡುವೆ ವೈದಿಕ ವಿಧಿವಿಧಾನುಸಾರವಾಗಿ ನಡೆಯುವಂತ ಮದುವೆಗಳನ್ನ ಬ್ರಹ್ಮ ವಿವಾಹ ಅಂತ ಕರೀತಾರೆ. ದೈವ ವಿವಾಹ ಅಂತಂದ್ರೆ ಏನು? ಧಾರ್ಮಿಕ ಸಂಸ್ಕಾರದ ಶುಲ್ಕವಾಗಿ ಪುರೋಹಿತನಿಗೆ ತನ್ನ ಮನೆಯ ಹಿರಿಯ ಮಗಳನ್ನು ಕೊಟ್ಟು ಮದುವೆ ಮಾಡುವುದು. ಧರ್ಮದ ಶುಲ್ಕಕ್ಕಾಗಿ, ಧಾರ್ಮಿಕ ಶುಲ್ಕಕ್ಕಾಗಿ ಪುರೋಹಿತನಿಗೆ ತನ್ನ ಹಿರಿಯ ಮಗಳನ್ನು ಕೊಟ್ಟು ಮದುವೆ ಮಾಡಿದರೆ ಅದನ್ನ ದೈವ ಮದುವೆ ಅಂತ ಕರೀತಾರೆ. ಹರ್ಸ ಮದುವೆ ಅಂದ್ರೆ ಏನು? ವರದಕ್ಷಿಣೆ ಬದಲಾಗಿ ಸಾಂಕೇತಿಕವಾಗಿ ವರನಿಗೆ ವಧ ಏನ್ ಮಾಡ್ತಾನಂತಂದ್ರೆ ಗೋಮಾತೆಯನ್ನು ಕೊಟ್ಟು ಮದುವೆಯನ್ನು ಮಾಡುವುದು. ಯಾವುದೇ ವರದಕ್ಷಿಣೆ ಇರಂಗಿಲ್ಲ ಇಲ್ಲಿ. ಯಾವುದೇ ವರದಕ್ಷಿಣೆ ಇಲ್ಲದೆ ತನ್ನ ಮಗಳಿಗೆ ವರದಕ್ಷಿಣೆ ರೂಪದಲ್ಲಿ ಏನು ಕೊಡ್ತಾನಂತಂದ್ರೆ ಒಂದು ಗೋವು, ಆಕಳವನ್ನು ಕೊಟ್ಟು ಮದುವೆ ಮಾಡ್ತಾನೆ. ಅದನ್ನ ಹರ್ಸ ಮದುವೆ ಅಂತ ಕರೀತಾರೆ. ಪ್ರಜಾಪತ್ವ ಮದುವೆ ಅಂತಂದ್ರೆ ಏನು? ತಂದೆಯು ತನ್ನ ಮಗಳಿಗೆ ವರದಕ್ಷಿಣೆ ನೀಡದೆ ಕನ್ಯಾ ಶುಲ್ಕವನ್ನ ಹೆಣ್ಮಕ್ಕಳಿಗೆ ವಾಪಸ್ ಏನ್ ಮಾಡೋದಂದ್ರ ವಧುದಕ್ಷಿಣವನ್ನು ಕೊಡೋದು. ಗಂಡನ ಕಡೆಯವರು ಹೆಣ್ಣಿನ ಕಡೆಗೆ ಬಾಂಡೆ ಸಾಮಾನಿ, ಹಾಂಡೆ, ಈ ತರ ದೊಡ್ಡ ಪೆಟ್ಟಿಗೆ, ಸೋನಿ ಟಿವಿ, ಈ ತರ ಗಿಫ್ಟ್ ಆಗಿ ಕೊಡ್ತಿದ್ದಾರೆ. ಅದನ್ನ ಏನ್ ಕರೀತಾರಂದ್ರೆ ಪ್ರಜಾಪತ್ಯ ಮದುವೆ ಅಂತ ಕರೀತಾರೆ. ಪ್ರಜಾಪತ್ಯ ಮದುವೆ ಅಂತಂದ್ರೆ ಏನು? ವರದಕ್ಷಿಣೆ ಬದಲಾಗಿ ವರದಕ್ಷಿಣೆ ಕೊಟ್ಟು ಮದುವೆ ಮಾಡ್ಕೊಳ್ಳೋದು. ಇನ್ನ ಗಾಂಧರ್ವ ವಿವಾಹ ಅಂತಂದ್ರೆ ಏನು? ಸ್ತ್ರೀ ಮತ್ತು ಪುರುಷರು ಪರಸ್ಪರ ಗೌರವದಿಂದ ಅವ್ರು ಇವ್ರಿಗೆ ರೆಸ್ಪೆಕ್ಟ್ ಕೊಟ್ಟು, ಇವ್ರು ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು
ಭೂಮಿಯ ಮೇಲೆ ನೀ ಇಲ್ಲದೆ ನಾನಿಲ್ಲ, ನಾನಿಲ್ಲದೆ ನೀನಿಲ್ಲ ಅಂತೇಳಿ ಮದುವೆಯಾಗಿ ಕೇವಲ 6 ತಿಂಗಳದಾಗ ಭೂಮಿ ಮ್ಯಾಗ ನೀನ್ರ ಇರಬೇಕು ಇಲ್ಲ ನಾನ್ರ ಇರಬೇಕು ಅಂತೇಳಿ ಮದುವೆ ಆಗ್ತಿದಾರ. ಅದನ್ನ ಗಾಂಧರ್ವ ಮದುವೆ ಅಂತ ಕರಿತೀವಿ. ಪುರುಷರು ಮತ್ತು ಸ್ತ್ರೀಯರು ಪರಸ್ಪರ ಒಪ್ಪಿಗೆಯಿಂದ ಪ್ರೀತಿಸಿ ಮದುವೆಯಾಗುವುದನ್ನ ಗಾಂಧರ್ವ ವಿವಾಹ ಅಂತೇಳಿ ಕರೀತಾರೆ. ಬಹುತೇಕ ಶಿಲಾಶಾಸನಗಳಲ್ಲಿ ಗಾಂಧರ್ವ ವಿವಾಹನ ಕೆತ್ತನೆ ಮಾಡಿದ್ದಾರೆ. ಇನ್ನು ಅಸುರ ವಿವಾಹ ಅಂತಂದ್ರೆ ಏನು? ಕನ್ಯೆಯನ್ನ ಖರೀದಿಸಿ ಮದುವೆಯಾಗುವುದು. ಕನ್ಯೆಯನ್ನ ಅಮೌಂಟ್ ಕೊಟ್ಟು ಖರೀದಿಸಿ ಮದುವೆ ಅದನ್ನ ಅಸುರ ವಿವಾಹ ಅಂತ ಕರೀತಾರೆ. ಇನ್ನ ಪೈಸಾಚಿಕ ವಿವಾಹ ಅಂದ್ರೆ ಏನು? ಹೆಣ್ಣು ಮಕ್ಕಳು ಮಕ್ಕೊಂಡಾಗ ಅವರನ್ನ ಹೊತ್ಕೊಂಡೋಗಿ ಮದುವೆ ಆದ್ರೆ ಅದನ್ನ ಅಪರಿಸಿಕೊಂಡು ಮದುವೆ ಆದ್ರೆ ಅದನ್ನ ಪೈಸಾಚಿಕ ವಿವಾಹ ಅಂತ ಕರೀತಾರೆ. ಇವತ್ತಿನ ಕಾಲದಲ್ಲಿ ಹಂಗೇನಾದ್ರೆ ಹರಿದು ಹೋಗ್ತಾವ. ಪೋಕ್ಸೋ ಕಾಯ್ದೆಯಲ್ಲಿ ಜಜ್ಜಲಾಗುವುದು. ಸಂವಿಧಾನದ 21ನೇ ವಿಧಿಯಲ್ಲಿ ಹೆಣ್ಣು ಮಕ್ಕಳ ನೇರವಾಗಿ 18 ಸೆಕೆಂಡ್ಗಳ ಕಾಲ ನೇರವಾಗಿ ನೋಡಿದರೆ ಅಲ್ಲಿ ಲೈಂಗಿಕ ಕಿರುಕುಳ ಅಂತ ಹೇಳಿ ಕರಿತೀವಿ, ಜಜ್ಜಲಾಗುವುದು. ಪೈಸಾಚಿಕ ವಿವಾಹ ಅಂತಂದ್ರೆ ಏನು? ಹೆಣ್ಣು ಮಕ್ಕಳು ಮಕ್ಕೊಂಡ ಸಮಯದಲ್ಲಿ ಅವರನ್ನ ಅಮಾತ್ ಎತ್ಕೊಂಡು ಹೋಗಿ ಮದುವೆ ಆದ್ರೆ ಅದನ್ನ ಪೈಸಾಚಿಕ ಮದುವೆ ಅಂತ ಕರೀತಾರೆ. ಇನ್ನ ರಾಕ್ಷಸ ವಿವಾಹ ಅಂದ್ರೆ ಏನು? ಕನ್ಯೆಯನ್ನ ಬಲವಂತವಾಗಿ ಮದುವೆಯಾಗುವುದು, ಚಿತ್ರಹಿಂಸೆಯನ್ನು ಕೊಟ್ಟು ಮದುವೆ ಆದ್ರೆ ಅದನ್ನ ರಾಕ್ಷಸ ವಿವಾಹ ಅಂತ ಕರೀತಾರೆ. ಹಾಗಾದ್ರೆ ವೇದಗಳ ಕಾಲದಲ್ಲಿ ಎಷ್ಟು ರೀತಿಯ ಮದುವೆಗಳಿಗೆ ಅವಕಾಶ ಕೊಟ್ಟಿದ್ರು ಅಂತಂದ್ರೆ 8 ರೀತಿಯ ಮದುವೆಗಳಿಗೆ ಅವಕಾಶ ಕೊಟ್ಟಿದ್ರು. ಇದು FDA ಕ್ವಶನ್ ನೋಡಿ. ಕಂಚಿಯ ಶಾಸನ, 13ನೇ ಬಂಡೆಗಲ್ಲ ಶಾಸನ. ಯಾವ ಶಾಸನವು ಕಳಿಂಗ ಯುದ್ಧದ ಬಗ್ಗೆ ಮಾಹಿತಿಯನ್ನು ಕೊಡುತ್ತದೆ? ಯಾವ ಶಾಸನವು ಕಳಿಂಗ ಯುದ್ಧದ ಬಗ್ಗೆ ಮಾಹಿತಿಯನ್ನು ಕೊಡುತ್ತದೆ? ಹದಿಮೂರನೇ ಬಂಡೆಗಲ್ಲ ಶಾಸನ ನೋಡಿ. 13ನೇ ಬಂಡೆಗಲ್ಲ ಶಾಸನ ಟೋಟಲ್ ಅಶೋಕನಿಗೆ ಸಂಬಂಧಪಟ್ಟಂತ ಒಟ್ಟು ಬಂಡೆಗಲ್ಲ ಶಾಸನಗಳ ಸಂಖ್ಯೆ ಎಷ್ಟು? 10, 14, 13, 15. ಅಶೋಕನಿಗೆ ಸಂಬಂಧಪಟ್ಟ ಒಟ್ಟು ಬಂಡೆಗಲ್ಲ ಶಾಸನಗಳ ಸಂಖ್ಯೆ. ಅಶೋಕನಿಗೆ ಸಂಬಂಧಪಟ್ಟ ಒಟ್ಟು ಬಂಡೆಗಲ್ಲ ಶಾಸನಗಳ ಸಂಖ್ಯೆ 14 ನೋಡಿ. ಈ 14ನೇ ಬಂಡೆಗಲ್ಲ ಶಾಸನ ಏನ್ ಹೇಳ್ತದೆ ಅಂದ್ರ, ಅಶೋಕ ಯಾವ್ಯಾವ ಪ್ರದೇಶಗಳಲ್ಲಿ ಬಂಡೆಗಲ್ಲ ಶಾಸನಗಳನ್ನು ಕೆತ್ತನೆ ಮಾಡಿದ್ದಾನೆ ಅಂತ ಹೇಳ್ತದೆ. ಯಾವ್ಯಾವ ಸ್ಥಳಗಳಲ್ಲಿ ಶಾಸನಗಳನ್ನು ಕೆತ್ತನೆ ಮಾಡಿದ್ದಾನೆ ಅಂತ ಹೇಳಿ 14ನೇ ಬಂಡೆಗಲ್ಲ ಶಾಸನ ಮಾಹಿತಿಯನ್ನು ಕೊಡ್ತದೆ. ಸಮುದ್ರಗುಪ್ತನ ಇತಿಹಾಸವನ್ನು ಹೇಳಿಕೊಡುವಂತ ಶಾಸನ ಯಾವುದು? ನೋಡಿ, ಅಲಹಾಬಾದ್ ಸ್ತಂಭ ಶಾಸನ ನೋಡಿ. ಈ ಅಲಹಾಬಾದ್ ಸ್ತಂಭ ಶಾಸನವನ್ನು ಕೆತ್ತನೆ ಮಾಡಿದವರು ಯಾರು ಅಂತಂದ್ರ ಹರಿಶೇಣ. ಅಲಹಾಬಾದ್ ಸ್ತಂಭ ಶಾಸನವನ್ನ ಶಾಸನಗಳ ಕಾವ್ಯ ಅಂತ ಹೇಳಿ ಕರೀತಾರೆ. ಒಂದೇ ಸಾಲಿನಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಶಾಸನ ಇದು. ಈ ಶಾಸನ ಸಮುದ್ರಗುಪ್ತನ ಇತಿಹಾಸವನ್ನ ತಿಳಿಸಿಕೊಡ್ತದೆ.